ರವಿ ಒಂದು 5 ಸ್ಟಾರ್ ಹೋಟೆಲ್ ನಲ್ಲಿ ಶೆಫ್ ಕೆಲಸ ಮಾಡ್ತಾ ಇದ್ದ. ಅವನ ಕೈಯಲ್ಲಿ ಜಾದೂ ಇತ್ತು. ರವಿ ಅಣ್ಣ, ಕಸ್ಟಮರ್ ನಿಮ್ಮ ಪಾವ್ ಭಾಜಿಯನ್ನ ಹೊಗಳುತ್ತಾ ಇದ್ರು. ಥ್ಯಾಂಕ್ ಯು ಅಣ್ಣ. ಯಾವಾಗ್ಲಾದ್ರೂ ನಮಿಗೂ ಪಾವ್ ಭಾಜಿನ ತಿನ್ಸು. ಆಹಾ, ಇವತ್ ಸಿಗಿ ಹೋಟೆಲ್ ಬಂದಾದ್ಮೇಲೆ. ಇಲ್ ತಿಂದ್ರೆ ಬಾಸ್ ಬೈತಾರೆ. ಒಂದ್ ಕೆಲ್ಸ ಮಾಡಿ, ನೀವು ನಮಿಗೋಸ್ಕರ ಪಾರ್ಸಲ್ ಮಾಡಿ. ಆವತ್ತು ನವೀನ್ ಕೆಲ್ಸ ಮುಗಿಯೋ ಸಮಯದಲ್ಲಿ ಪಾವ್ ಬಜ್ಜಿ ಮಾಡಿ ಅದನ್ನ ಡಬ್ಬಿಗ್ ತುಂಬಿಸ್ದ. ಅವನು ತನ್ನ ಇಬ್ರು ವೇಟರ್ ಫ್ರೆಂಡಿಗೆ 2 ಡಬ್ಬಾನ ಕೊಟ್ಟು ತನಗೆ ಒಂದು ಡಬ್ಬಾನ ಇಟ್ಕೊಂಡ ಮನೆಗ್ ತಗೊಂಡ್ ಹೋಗಕ್ಕೆ. ಅವರಿಬ್ರು ತುಂಬಾ ಖುಷಿಯಾಗಿದ್ರು. ರವಿ ಕೂಡ ತುಂಬಾ ಖುಷಿಯಾಗಿದ್ದ. ಖುಷಿನಲ್ಲೇ ರವಿ ಮನೆಗ್ ಹೋದ. ಇದಂತಗ ಸುಧಾ, ಪಾವ್ ಭಾಜಿ. ಅರೆ ವಾ, ಏನ್ ವಿಷಯ! ಇವತ್ತು ನಮ್ಮಂತ ಬಡವರು 5 ಸ್ಟಾರ್ ಹೋಟೆಲ್ ನ ಪಾವ್ ಬಜ್ಜಿ ತಿನ್ನೋ ಅದೃಷ್ಟ. ವಾ, ಇದು ಒಳ್ಳೇದು. ನಾನ್ ಕಷ್ಟಪಟ್ಟು ಪಾವ್ ಭಾಜಿ ಮಾಡ್ದೆ, ಕ್ರೆಡಿಟ್ 5 ಸ್ಟಾರ್ ಹೋಟ್ಲಿಗೆ ಹೋಯ್ತು. ಅದಕ್ಕೆ ನಾನು ನನ್ನ ಸ್ವಂತ ರೆಸ್ಟೋರೆಂಟ್ ಮಾಡ್ಬೇಕು. ಹಾ ಪತಿ ದೇವ್ರೇ, ನಿಮ್ಮ ರೆಸ್ಟೋರೆಂಟ್ ಬೇಗ ಓಪನ್ ಆಗತ್ತೆ. ನಂಬಿಕೆ ಇದೆ, ಆದ್ರೆ ಇದೆಲ್ಲ ಹೇಗಾಗುತ್ತೆ? ಮನೆ ಮಕ್ಳ ಎಲ್ಲ ಜವಾಬ್ದಾರಿ ನನ್ ತಲೆ ಮೇಲಿದೆ. ಹಾ, ಅದೇನೋ ನಿಜಾನೇ. ಆದ್ರೆ ನನಗ್ ನಂಬಿಕೆ ಇದೆ ನಿಮ್ಮ ರೆಸ್ಟೋರೆಂಟ್ ನ ಓಪನ್ ಮಾಡ್ತೀರಾ ಅಂತ. ಹಾ, ನಂಬಿಕೆ ಮೇಲೆನೆ ಈ ಜೀವನ ನಡೀತಿರೋದು. ಅದೇ ಸಮಯಕ್ಕೆ ಪಿಂಕಿ ಮತ್ತೆ ಅರ್ಣವ್ ಟ್ಯೂಷನ್ ಇಂದ ವಾಪಸ್ ಬಂದ್ರು. ಪಾಪ ಇವತ್ತು ನಿಮ್ಮ ಪಪ್ಪ ನಿಮ್ಮಿಬ್ರಿಗೋಸ್ಕರ ಏನೋ ಸ್ಪೆಷಲ್ ತಂದಿದ್ದಾರೆ. ಪಾವ್ ಭಾಜಿ ತಾನೇ? ಅರೆ, ನೀನ್ ಹೇಗ್ ಗೆಸ್ ಮಾಡ್ದೆ? ಯಾಕಂದ್ರೆ ನನಗ್ ತುಂಬಾ ಆಸೆ ಆಗಿತ್ತು ಪಾವ್ ಭಾಜಿ ತಿನ್ನೋದಕ್ಕೆ. ವಾಹ್, ನೋಡ್ದ್ಯಾ, ಪಪ್ಪನಿಗೆ ಎಲ್ಲದೂ ಗೊತ್ತಿದೆ. ಸುಧಾ, ಎಲ್ಲರಿಗೂ ಪಾವ್ ಭಾಜಿ ಹಾಕು. ಇವತ್ತು ನನ್ ಮಕ್ಳು ನನ್ ಕೈಯಿಂದ ಫೇಮಸ್ ಪಾವ್ ಭಾಜಿ ತಿಂತಾರೆ. ನೀವ್ ಮಾಡೋ ಪಾವ್ ಬಜ್ಜಿ ಅಷ್ಟೊಂದ್ ಫೇಮಸ್ ಅಪ್ಪ? ಇಲ್ಲ, ಆದ್ರೆ ಆಗುತ್ತೆ. ನಡೀರಿ, ಹೊಟ್ಟೆ ಹಶು ಆಗಿದೆ, ಊಟದ ಸಮಯ. ಎಲ್ಲಾರು ಸೇರ್ಕೊಂಡು ತುಂಬಾ ಪ್ರೀತಿಯಿಂದ ರವಿ ಮಾಡಿರೋ ಪಾವ್ ಬಜ್ಜಿ ತಿಂದ್ರು. ನೀವ್ ನನಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಥ್ಯಾಂಕ್ ಯು. ನೀವ್ ರೆಸ್ಟೋರೆಂಟ್ ಖಂಡಿತ ಓಪನ್ ಮಾಡ್ತೀರಾ? ಹಾ, ಖಂಡಿತ. ಒಂದು ದಿನ ಏನಾಯ್ತು ಅಂದ್ರೆ, ರವಿ ಹೋಟೆಲ್ ನಲ್ಲಿ ಅಡಿಗೆ ಮಾಡ್ತಿದ್ದ. ಮ್ಯಾನೇಜರ್ ಅವ್ರ ಹತ್ರ ಬಂದ್ರು. ದೋಸ್ತ್, ನನಗ್ ಹೇಳೋದಕ್ಕೆ ತುಂಬಾ ನೋವಾಗ್ತಾ ಇದೆ. ಆದ್ರೆ ನಿನ್ನನ್ನ ಕೆಲ್ಸದಿಂದ ತೆಗ್ದಾಕಿದ್ದಾರೆ. ಆದ್ರೆ ಯಾಕೆ? ಹೋಟೆಲಲ್ಲಿ ಲಾಭ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕೆಲ್ಸದವರನ್ನು ತೆಗಿತಾ ಇದ್ದಾರೆ ಮ್ಯಾನೇಜರ್. ಹಾಗಾಗಿ ನಾವು ಕೇವಲ ಒಬ್ನೇ ಶೆಫ್ ನ ಅಫೋರ್ಡ್ ಮಾಡಕ್ಕಾಗದು. ಹಾಗೂ ಅವನೊಬ್ನೇ ಫಾಸ್ಟ್ ಫುಡ್ ಜೊತೆಗೆ ಎಲ್ಲ ಊಟವನ್ನ ಮಾಡಕ್ಕಾಗುತ್ತೆ. ಹಾಗೂ ಅವನಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಹಾಗಾಗಿ ಬಾಸ್ ಹೇಳಿದ್ರು, ಇನ್ಮೇಲೆ ನಮ್ ಹೋಟೆಲ್ ಅಲ್ಲಿ ಒಬ್ನೇ ಶೆಫ್ ಇರ್ತಾನೆ. ಹಾಗೂ ಇದಕ್ಕೋಸ್ಕರ ನಿನ್ನನ್ನ ಜಾಬ್ ಇಂದ ತೆಗಿತಾ ಇದ್ದಾರೆ. ರವಿಗೆ ತಲೆ ಕೆಟ್ಟು ಹೋಯ್ತು. ಅವನ್ ಯೋಚನೆ ಮಾಡಿರ್ಲಿಲ್ಲ ಅವನಿಗೆ ಹೀಗೆಲ್ಲ ಆಗತ್ತೆ ಅಂತ. ಅವನು ಮನೆಗ್ ಹೋಗಿ ಎಲ್ಲಾ ವಿಷಯನೂ ಸುಧಾಗೆ ಹೇಳ್ತಾನೆ. ನೀವೇನು ಚಿಂತೆ ಮಾಡ್ಬೇಡಿ, ನಿಮ್ಗೆ ಬೇರೆ ಹೋಟೆಲ್ ನಲ್ಲಿ ಕೆಲ್ಸ ಸಿಗತ್ತೆ. ಬಯಸ್ತೀನಿ, ಆದಷ್ಟು ಬೇಗ ಸಿಗ್ಲಿ. ರವಿ ಎಷ್ಟೋ ಹೋಟೆಲ್ ನಲ್ಲಿ ಕೆಲ್ಸ ಹುಡುಕ್ತ. ಆದ್ರೆ ಎಲ್ಲಾ ಕಡೆ ಅವನ್ಗೆ ನಿರಾಸೆನೆ ಆಗ್ತಾ ಇತ್ತು. ಇದೇ ತರ 1 ತಿಂಗಳು ಕಳ್ದ್ ಹೋಯ್ತು. ಈಗ ಅವನು ನಿರಾಸೆ ಆಗೋಗಿದ್ದ. ಆವತ್ತವನು ಮನೆಗ್ ಹೋದಾಗ ಅವನು ಅಳೋಕ್ ಶುರು ಮಾಡ್ದ. ಏನಾಯ್ತ್ರಿ? ಇವತ್ತಲ್ಲ ಅಂದ್ರೆ ನಾಳೆ ನಿಮ್ಗೆ ಕೆಲ್ಸ ಸಿಕ್ಕೇ ಸಿಗತ್ತೆ. ನಾನು ಎಷ್ಟೆಲ್ಲ ಹೋಟೆಲ್ಗಳಲ್ಲಿ ಕೇಳ್ದೆ, ಆದ್ರೆ ನನಗೆ ಎಲ್ಲೂ ಕೆಲ್ಸನೇ ಸಿಗ್ಲಿಲ್ಲ. ಇವಾಗ ನಾನು ಏನ್ ಮಾಡ್ಲಿ? ಕೆಲ್ಸ ಇಲ್ಲ ಅಂದ್ರೆ ಏನಾಯ್ತು? ನಿಮ್ ಕೈಯಲ್ಲಿ ಜಾದೂನೇ ಇದೆ. ನಿಮ್ಮ ಸ್ವಂತ ರೆಸ್ಟೋರೆಂಟ್ ಓಪನ್ ಮಾಡಿ. ಆದ್ರೆ ಸುಧಾ, ರೆಸ್ಟೋರೆಂಟ್ ಹಾಕೋದಕ್ಕೆ ಹಣ ಬೇಕಾಗುತ್ತೆ. ಅದು ಎಲ್ಲಿಂದ ಬರುತ್ತೆ? ನನ್ ಒಡವೆಗಳಿದ್ಯಲ್ಲ. ಸುಧಾ, ಅದ್ರಿಂದ ಬರೀ 2-4 ಲಕ್ಷ ಬರುತ್ತಷ್ಟೇ. ಅದ್ರಲ್ಲಿ ನಾವೊಂದು ಸಣ್ಣ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ನ ಓಪನ್ ಮಾಡಬಹುದು. ಹಾ, ನನಗ್ ನಂಬಿಕೆ ಇದೆ, ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗತ್ತೆ ಅಂತ. ಸರಿ. ರವಿ ಸುಧಾಳ ಎಲ್ಲ ಒಡವೆನ ಗಿರ್ವಿ ಇಟ್ಟ ಮತ್ತೆ ದುಡ್ಡು ತಗೊಂಡ. ಆ ದುಡ್ಡಲ್ಲಿ ರವಿ ಮಾರ್ಕೆಟ್ ನ ಮಧ್ಯದಲ್ಲಿ ಫಾಸ್ಟ್ ಫುಡ್ ಜಾಯಿಂಟ್ ಅನ್ನೋ ರೆಸ್ಟೋರೆಂಟ್ ನ ಓಪನ್ ಮಾಡ್ದ. ರವಿ ರೆಸ್ಟೋರೆಂಟ್ ಅಲ್ಲಿ ಸ್ಯಾಂಡ್ವಿಚ್, ಫ್ರಾಂಕೀಸ್, ಮೋಮೋ ಮತ್ತೆ ರವಿಯ ಸ್ಪೆಷಲ್ ಪಾವ್ ಬಜ್ಜಿ ಕೂಡ ಇತ್ತು. ಗೆಳೆಯ, ಒಂದು ಪಾವ್ ಭಾಜಿ ಕೊಡು. ನನಗೊಂದು ಚೀಸ್ ಸ್ಯಾಂಡ್ವಿಚ್. ರವಿ ರೆಸ್ಟೋರೆಂಟ್ ಚೆನ್ನಾಗ್ ನಡೀತಿತ್ತು. ಮಾರ್ಕೆಟ್ ನ ಮಧ್ಯದಲ್ಲಿ ಇದ್ದಿದ್ರಿಂದ ಅಲ್ಲಿ ಯಾವಾಗ್ಲೂ ಗ್ರಾಹಕರು ತುಂಬಿಕೊಂಡಿರ್ತಾ ಇದ್ರು. ಸ್ವಲ್ಪ ತಿಂಗಳಲ್ಲೇ ರವಿ ಅಡ ಇಟ್ಟಂತ ಒಡವೆನ ಬಿಡಿಸ್ಕೊಂಡ. ಇದಂತಗ ಸುಧಾ, ನಿನ್ನ ಚಿನ್ನ.
ದೇವ್ ಕೃಪೆ ಇದೆ ನಮ್ ಮೇಲೆ, ಅದಕ್ಕೋಸ್ಕರ ನಿಮ್ಮ ರೆಸ್ಟೋರೆಂಟ್ ಬೇಗ ಸೆಟ್ ಆಗೋಯ್ತು. ಹೇಗಾಗಲ್ಲ ಹೇಳು, ನನ್ ಕೈಯಲ್ಲಿ ಜಾದೂ ಇದೆ. ಹಾ ಹಾ, ರವಿ ಮತ್ತೆ ಸುಧಾ ಜೀವನದಲ್ಲಿ ಇವಾಗ ತಾನೇ ಖುಷಿ ಬಂದಿತ್ತು, ಅಷ್ಟು ಬೇಗ ಮತ್ತೊಂದು ಸಂಕಟ ತಲೆ ಮೇಲೆ ಬಂತು. ರವಿ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಎದುರುಗಡೆನೆ ಒಂದು ಪಾವ್ ಬಜ್ಜಿ ಗಾಡಿ ಬಂತು. ಪಾವ್ ಬಜ್ಜಿ ಗಾಡಿನಲ್ಲಿ ದುಡ್ಡು ಕೇವಲ 50 ರೂಪಾಯಿ ಇತ್ತು. ಅದನ್ನ ನೋಡಿ ರವಿ ರೆಸ್ಟೋರೆಂಟ್ ಬರ್ತಿತ್ತಂತ ಎಲ್ಲಾ ಗ್ರಾಹಕರು ಅಲ್ಲಿಗೆ ಹೋಗ್ತಾ ಇದ್ರು. ಇವಾಗ ಇದ್ಯಾವ್ದು ಹೊಸ ಸಮಸ್ಯೆ? ನಾನು ಪಾವ್ ಭಾಜಿಯ ರೇಟನ್ನ 50 ರೂಪಾಯಿಗಿಂತ ಕಡಿಮೆ ಮಾಡಿದ್ರೆ ನನ್ನ ಹೋಟೆಲಿನ ಬಾಡಿಗೆ ಹಾಗೂ ಲಾಭನೇ ಆಗೋದಿಲ್ಲ. ರವಿ ಯೋಚನೆ ಜಾಸ್ತಿ ಆಯ್ತು. ಮುಂದೆ ಎಷ್ಟೋ ದಿನದವರೆಗೂ ರವಿ ಯೋಚಿಸ್ತಿದ್ದ ಮುಂದೆ ಇರುವಂತ ಗಾಡಿಯಿಂದ ಅವನು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ. ನನಗೆ ರೇಟನ್ನ ಕಡಿಮೆ ಮಾಡಕ್ಕಾಗಲ್ಲ ಅಂದ್ಮೇಲೆ ನಾನು ಬೇರೆ ಏನಾದ್ರೂ ಮಾಡ್ಲೇಬೇಕು. ಅದ್ರಿಂದ ಎಲ್ಲ ಗ್ರಾಹಕರು ನನ್ನ ಹೋಟೆಲಿಗೆ ಬರಬೇಕು. ಆದ್ರೆ ಏನ್ ಮಾಡ್ಲಿ? ರವಿ ಯೋಚಿಸ್ತಿದ್ದ ಏನ್ ಮಾಡಬಹುದು ಅಂತ. ವಾಪಸ್ ಅವನ್ ಮನೆಗ್ ಬಂದಾಗ್ಲೂ ಅದ್ರ ಬಗ್ಗೆನೇ ಯೋಚಿಸ್ತಿದ್ದ. ಸುಧಾ, ಹೊಸದಾಗಿ ನಾನು ಏನ್ ಮಾಡ್ಬೋದು? ನನಗ್ ಅರ್ಥ ಆಗ್ಲಿಲ್ಲ. ಒಂದ್ ವೇಳೆ ನಾನು ಪಾವ್ ಬಾಜಿಗೆ 50 ರೂಪಾಯಿಗಿಂತ ಕಡಿಮೆ ಮಾಡಿದ್ರೆ ನನಗೆ ಲಾಭ ಆಗೋದಿಲ್ಲ. ಆದ್ರೆ ಇವಾಗ ಎಲ್ಲ ಗ್ರಾಹಕರು ಆ ತಳ್ಳು ಗಾಡಿಯಲ್ಲೇ ತಿಂತಾ ಇದ್ದಾರೆ. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೀನಿ, ನಾನ್ ಏನಾದ್ರೂ ಹೊಸದಾಗಿ ಮಾಡ್ಬೇಕು. ಯಾವ ತರ ಅಂದ್ರೆ ಅದನ್ನ ಯಾರು ಯೋಚನೆ ಮಾಡಿರ್ಬಾರದು. ಸುಧಾ ಅಡ್ಗೆ ಮನೆಯಲ್ಲಿರುವಂತ ಮಸಾಲೆ ಕಡೆ ನೋಡಿದ್ಲು. ನಿಮಗ್ ನೆನ್ಪಿರ್ಬೇಕಲ್ವಾ, ನಿಮ್ ಹಳ್ಳಿಯಿಂದ ಒಂದು ಕಪ್ಪು ಮಸಾಲ ಬಂದಿದೆ. ನೀವು ಆ ಮಸಾಲನ ಬಳಸಿ ಪಾವ್ ಬಜ್ಜಿ ಮಾಡಿದ್ರೆ ಅದು ಖಂಡಿತವಾಗ್ಲೂ ವಿಭಿನ್ನವಾಗಿರುತ್ತೆ. ಬ್ಲಾಕ್ ಪಾವ್ ಬಜ್ಜಿ. ಹಾ, ಬ್ಲಾಕ್ ಪಾವ್ ಬಜ್ಜಿ. ಅಷ್ಟೇ, ರವಿ ಮತ್ತೆ ಸುಧಾಗೆ ಐಡಿಯಾ ಸಿಕ್ತು. ಮಾರನೇ ದಿನನೇ ರೆಸ್ಟೋರೆಂಟ್ ಹೊರಗಡೆ ಒಂದ್ ದೊಡ್ಡ ಬೋರ್ಡ್ ಹಾಕ್ದ, ಸ್ಪೆಷಲ್ ಬ್ಲಾಕ್ ಪಾವ್ ಬಜ್ಜಿ. ಮತ್ತೆ ರವಿ ತನ್ನ ಸ್ಪೆಷಲ್ ಬ್ಲಾಕ್ ಪಾವ್ ಬಜ್ಜಿ ಮಾಡೋದಕ್ಕೆ ಶುರು ಮಾಡ್ದ. ತುಂಬಾ ಜನ ಆ ಬೋರ್ಡ್ ಅನ್ನ ಓದಿದ್ರು. ಆಮೇಲೆ ಒಬ್ಳು ಯೂಟ್ಯೂಬರ್ ಗಮನ ಆ ಬೋರ್ಡ್ ಮೇಲೆ ಹೋಯ್ತು. ಆಗ ಅವಳು ರೆಸ್ಟೋರೆಂಟ್ ಒಳಗ್ ಬಂದ್ಲು. ರವಿ ಅವಳಿಗೆ ಬ್ಲಾಕ್ ಪಾವ್ ಬಜ್ಜಿ ಸರ್ವ್ ಮಾಡ್ದ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ನಮ್ ಹಿಂದೆ ಇದೆ ಸ್ಪೆಷಲ್ ಬ್ಲಾಕ್ ಪಾವ್ ಬಜ್ಜಿ, ಬನ್ನಿ ತಿನ್ನೋಣ. ಆ ಯೂಟ್ಯೂಬರ್ ಪಾವ್ ಬಜ್ಜಿನ ರುಚಿ ನೋಡಿದ್ಲು. ವಾಹ್ ವಾಹ್, ಅದ್ಭುತವಾಗಿದೆ. ಬ್ಲಾಕ್ ಪಾವ್ ಬಜ್ಜಿ ವಿಡಿಯೋ ವೈರಲ್ ಆಯ್ತು. ಅದ್ರ ಜೊತೆಗೆ ರವಿ ಫಾಸ್ಟ್ ಫುಡ್ ಜಾಯಿಂಟ್ ಕೂಡ ಫೇಮಸ್ ಆಗೋಯ್ತು. ಈಗ ಆ ಸಣ್ಣ ಅಂಗಡಿ ಮುಂದೆ ದೊಡ್ಡ ದೊಡ್ಡ ಲೈನೇ ನಿಂತ್ಕೋತಿತ್ತು. ಸುಧಾ ಮತ್ತೆ ರವಿ ಇನ್ನು ತುಂಬಾ ಜನನ ಕೆಲ್ಸಕ್ಕೆ ಇಟ್ಕೊಂಡ್ರು. ಬ್ಲಾಕ್ ಪಾವ್ ಬಜ್ಜಿ ಎಷ್ಟು ಫೇಮಸ್ ಆಯ್ತು ಅಂದ್ರೆ ತುಂಬಾ ದೂರದಿಂದ ಬಂದು ಜನಗಳು ಅದನ್ನ ತಿಂತಾ ಇದ್ರು. ನೋಡ್ತಾ ನೋಡ್ತಾ ರವಿಯ ಒಂದು ಸಣ್ಣ ಫಾಸ್ಟ್ ಫುಡ್ ಜಾಯಿಂಟ್ ಈಗೊಂದು ದೊಡ್ಡ ಹೋಟೆಲ್ ಆಗೋಗಿತ್ತು. ಕೊನೆಗೂ ನಿಮ್ ಕನ್ಸನ್ನ ಪೂರ್ತಿ ಮಾಡ್ಕೊಂಡ್ರಿ. ಹಾ, ಆದ್ರೆ ಇದೆಲ್ಲ ನಿನ್ನಿಂದನೇ ಸಾಧ್ಯವಾಗಿದ್ದು. ನಿನ್ನ ಐಡಿಯಾ ಸಖತ್ತಾಗಿ ವರ್ಕ್ ಆಯ್ತು. ಬ್ಲಾಕ್ ಪಾವ್ ಬಜ್ಜಿ ರವಿಯ ಕಪ್ಪು ಭವಿಷ್ಯನ ಉಜ್ವಲ ಮಾಡ್ಬಿಡ್ತು. ಮುಳುಗ್ತಾ ಇರೋ ಅವನ ರೆಸ್ಟೋರೆಂಟ್ ನ ಮೇಲೆ ಕೆತ್ತಿತು. ಕೊನೆಗೂ ತನ್ನದೇ ಹೋಟೆಲ್ ಓಪನ್ ಮಾಡ್ಬೇಕು ಅನ್ನೋ ಕನ್ಸು ಪೂರ್ತಿ ಆಯ್ತು. ಇಂದಿನ ಕತೆ ಬಿಹಾರದ ಕಮಲಪುರ ಗ್ರಾಮದ್ದು. ಶ್ರದ್ಧೆ ಮತ್ತು ಸಂಸ್ಕೃತಿಯ ತಾಣವಾದ ಈ ಹಳ್ಳಿಯಲ್ಲಿ ಮಾಂಸಾಹಾರ ಸೇವನೆ ನಿಷೇಧವಾಗಿತ್ತು. 2 ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಒಂದು ಘಟನೆ ನಡೆದಿತ್ತು. ಆ ಹಳ್ಳಿಯಲ್ಲಿ ವಾಸವಾಗಿದ್ದ ಒಬ್ಬ ವ್ಯಕ್ತಿ ಕಿಶನ್. ಅವನು ಒಂದು ಹೋಟೆಲ್ನ ಇಟ್ಟಿದ್ದ. ಅಲ್ಲಿನ ಆಮ್ಲೆಟ್ ಅನ್ನು ತಿಂದು 50ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾದರು. ಅವರ ಸ್ಥಿತಿ ಎಷ್ಟು ಗಂಭೀರವಾಗಿತ್ತೆಂದರೆ 6 ತಿಂಗಳ ತನಕ ಅವರು ಎದ್ದೇಳಲು ಸಾಧ್ಯವಾಗಲಿಲ್ಲ. ಆಸ್ಪತ್ರೆನಲ್ಲೇ ಇರಬೇಕಾಯಿತು. ಆದರೆ ದೇವರ ಕೃಪೆಯಿಂದ ನಂತರ ಎಲ್ಲ ಸರಿ ಹೋಯಿತು. ಆಗಿನಿಂದ ಕಮಲಪುರದಲ್ಲಿ ಬರೀ ಮೊಟ್ಟೆಯಲ್ಲ, ಮಾಂಸಾಹಾರವು ಕೂಡ ನಿಷೇಧವಾಯಿತು. ಜನರು ಮಾಂಸಾಹಾರವನ್ನು ತ್ಯಜಿಸಿದರು. ಛೀ ಛೀ ಛೀ, ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ? ಈಗ ಏನ್ ಹೇಳಿ ಏನಾಯ್ತು ಅಂತ. ಈಗಷ್ಟೇ ಮೊಬೈಲ್ ನಲ್ಲಿ ಒಂದು ರೆಸಿಪಿನ ನೋಡ್ದೆ. ಚಿಕನ್ ಕಬಾಬು. ಅಯ್ಯೋ, ಚಿಕನ್ ಕಬಾಬು ಅಲ್ಲ, ಇದನ್ನೆಲ್ಲ ಯಾರಾದ್ರೂ ತಿಂತಾರಾ? ನೋಡಿದ್ರೇನೆ ಮನ್ಸೆಲ್ಲ ಹಾಳಾಗೋಗುತ್ತೆ. ಏನಾಯ್ತು ರೀ? ಏನಕ್ಕೆ ಅದ್ರ ಮೇಲೆ ನಿಮ್ ಕೋಪನ ತೋರಿಸ್ಕೋತಾ ಇದ್ದೀರಾ? ಸರಿ, ಒಂದ್ ಕೆಲ್ಸ ಮಾಡಿ, ಆ ಮೊಬೈಲ್ನ ನನಗ್ ಕೊಡಿ, ನಾನ್ ಇಟ್ಕೊಂಡಿರ್ತೀನಿ. ಮತ್ತೆ ಕಮಲಪುರದ ಸ್ಥಿತಿ ಈ ರೀತಿಯಲ್ಲೇ ಇತ್ತು. ಆದ್ರೆ ಹೇಳ್ತಾರಲ್ವಾ, ಪರಿವರ್ತನೆ ಅನ್ನೋದು ಜೀವನದ ಒಂದು ಅತಿಯಾದ ಘಟ್ಟ ಅಂತ. ಅದೇ ರೀತಿ ಇಲ್ಲಿ ನಡೆಯಿತು. ಮತ್ ಈಗ ಕಮಲಪುರ ಬದಲಾಗುವ ಸಮಯ ಬಂದಿದೆ. ಅದು ಶುರುವಾಗಿದ್ದು ಕೂಡ ಆ ಹಳ್ಳಿಗೆ ಬಂದ ಹೊಸ ಸದಸ್ಯನಿಂದ. ಅವರು ಒಬ್ರು ಸೈಂಟಿಸ್ಟ್ ಆಗಿದ್ರು. ಚೆನ್ನಾಗ್ ಕ್ಲೀನಿಂಗ್ ಮಾಡಿದ್ಯಾ ರಾಮು?
ಧನ್ಯವಾದಗಳು. ಸರಿ, ಈಗ ನೀನು ಅಂಗಡಿಗೆ ಹೋಗಿ ನನಗೋಸ್ಕರ 4 ಮೊಟ್ಟೆಗಳನ್ನ ತಗೊಂಬಾ. ಮತ್ತೆ ನಂಗೆ ಸಕ್ಕದಾಗಿ ಆಮ್ಲೆಟ್ ಮಾಡ್ಕೊಡು. ಏನು, ನಾನು ಮೊಟ್ಟೆ ತಗೊಂಬರ್ಬೇಕಾ? ನಿಮ್ಗೋಸ್ಕರ ಆಮ್ಲೆಟ್ ಮಾಡ್ಬೇಕಾ? ಹಾ, ಹೌದು. ಅದಕ್ಕೆ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದೀಯಾ? ವಿಷಯ ಏನು ಅಂದ್ರೆ ಈ ಊರಲ್ಲಿ ಮಾಂಸಾಹಾರ ತಿನ್ನೋದು ನಿಷೇಧವಾಗಿದೆ. ಏನು? ಯಾಕೆ? ಸರ್, ಅದು ಏನಂದ್ರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಊರಲ್ಲಿ ಒಂದು ಅಂಗಡಿ ಹಾಕಿದ್ರು. ಅಲ್ಲಿ ಆಮ್ಲೆಟ್ ಮಾಡ್ತಾ ಇದ್ರು. ಆಮೇಲೆ ಏನಾಯ್ತು ಅಂದ್ರೆ ಆ ಆಮ್ಲೆಟ್ ನ ತಿಂದು 50ಗಿಂತ ಹೆಚ್ಚು ಜನ ಆಸ್ಪತ್ರೆ ಸೇರ್ಕೊಂಡ್ಬಿಟ್ರು. 6 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ನಡೀತು. ಏನು, 6 ತಿಂಗಳ? ಈಗ ನೀನು ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ವಿಜ್ಞಾನಿಗಳೇ, ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಿಜಾನ ಹೇಳ್ತಾ ಇರೋದು. ಗೊತ್ತಿಲ್ಲ ಆ ಮೊಟ್ಟೆಯಲ್ಲಿ ಏನಿತ್ತು ಅಂತ. ಊರಿನ ಜನ ಒಬ್ಬೊಬ್ರಾಗೆ ತುಂಬಾ ಜನ ಹುಷಾರ್ ತಪ್ಪಿದ್ರು, ಗೊತ್ತಾ ನಿಮ್ಗೆ? ಮತ್ ಅವತ್ತಿಂದ ನಮ್ಮ ಈ ಕಮಲಾಪುರದಲ್ಲಿ ಮೊಟ್ಟೆ ನಿಷೇಧವಾಯ್ತು. ಮತ್ತೆ ಬರೀ ಮೊಟ್ಟೆ ಅಷ್ಟೇ ಅಲ್ಲ, ಪೂರ್ತಿ ಮಾಂಸಾಹಾರ ನಿಷೇಧ ಆಯ್ತು. ನೀವೆಲ್ಲ ದಡ್ರು, ಹೀಗೆಲ್ಲ ಆಗೋದಕ್ಕೆ ಸಾಧ್ಯ ಇದೆಯಾ? ಆಮ್ಲೆಟ್ ತಿಂದ್ರೆ ಯಾರಾದ್ರೂ ಹುಷಾರ್ ತಪ್ತಾರಾ? ಸಮಸ್ಯೆ ಅಡಿಗೆ ಮಾಡಿರೋದ್ರಲ್ಲಿತ್ತು ಅನ್ಸುತ್ತೆ. ಹಾ, ಇರ್ಬೋದು. ಆದ್ರೆ ಈ ವಿಷಯನ ಊರ್ನವ್ರಿಗೆ ಯಾರ್ ತಾನೇ ಹೇಳ್ತಾರೆ? ನೀವೇ ಹೇಳಿ. ರಾಮುವಿನ ಮಾತ್ ಕೇಳಿದ ಬ್ರಹ್ಮಕಾಂತ್ ತುಂಬಾ ಚಿಂತೆಗೀಡಾದ್ರು. ಅವರು ಆ ಹಳ್ಳಿಯಲ್ಲಿ ಅದೆಷ್ಟು ಅಂಗಡಿಗಳಿಗೆ ಹೋಗಿ ಭೇಟಿ ನೀಡಿದ್ರೋ ಗೊತ್ತಿಲ್ಲ. ಆದ್ರೆ ಅವರಿಗೆ ಒಂದು ಮೊಟ್ಟೆನೂ ಕೂಡ ಸಿಗ್ಲಿಲ್ಲ, ಮತ್ತೆ ಚಿಕನ್ ಕೂಡ ಏನೂ ಇಲ್ಲ. ಮತ್ತೆ ಬ್ರಹ್ಮಕಾಂತ್ ಅವರು ಆಮ್ಲೆಟ್ ತಿನ್ಬೇಕು ಅನ್ನೋ ಆಸೆ ಹಾಗೆ ಉಳಿತು. ಅಯ್ಯೋ ದೇವ್ರೆ, ಇದೇನ್ ತೊಂದ್ರೆ? ಇದು ಒಂದು ಊಟನ? ದಾಲಲ್ಲಿ ಬರೀ ನೀರೇ ಇದೆ, ತರಕಾರಿ ಇಲ್ದರ ಪಲ್ಯ, ಅನ್ನ ಮುದ್ದೆ ಆಗಿದೆ. ನನ್ಗಂತೂ ಇದನ್ನ ತಡೆಯಕ್ಕಾಗ್ತಲ್ಲಪ್ಪ. ಅಯ್ಯೋ ದೇವ್ರೆ, ನೀನೇ ನನ್ನ ಇಲ್ಲಿಂದ ಕಾಪಾಡ್ಬೇಕು. ಚಿಂತೆಗೀಡಾದ ಬ್ರಹ್ಮಕಾಂತ್ ದೇವ್ರ ಹತ್ರ ಬೇಡ್ಕೋತಾನೆ ಇದ್ರು. ಆಗ ಅವ್ರ ದೃಷ್ಟಿ ಟಿವಿನ ಮೇಲೆ ಬಿತ್ತು. ಆಗ ಟಿವಿನಲ್ಲಿ ಜಪಾನಿನಲ್ಲಿ ನಡೆದ ಒಂದು ಆವಿಷ್ಕಾರದ ಬಗ್ಗೆ ಒಬ್ರು ಸೈಂಟಿಸ್ಟ್ ಮಾತಾಡ್ತಿದ್ರು. ಅದರಲ್ಲಿ ಅವರು ಬ್ಲೂಬೆರಿ ಮತ್ತೆ ಚೀಕು 2 ಹಣ್ಣನ್ನು ಸೇರಿಸಿ ವೈಜ್ಞಾನಿಕ ರೀತಿಯಲ್ಲಿ ಒಂದು ಹಣ್ಣನ್ನು ತಯಾರಿಸುವ ರೀತಿಯನ್ನು ಹೇಳುತ್ತಿದ್ದರು. ಅರೇ ವಾ, ಇದಂತೂ ಅದ್ಭುತವಾದ ಪ್ರಯೋಗ. ಯಾಕೆ ನಾನು ಇದೇ ತರದ ವಿಚಿತ್ರವಾದ ಪ್ರಯೋಗ ಮಾಡಬಾರ್ದು? ಟಿವಿಯಲ್ಲಿ ನೋಡಿದ ಆವಿಷ್ಕಾರದ ಬಗ್ಗೆ ಬ್ರಹ್ಮಕಾಂತರು ತುಂಬಾ ಪ್ರೇರಿತಗೊಂಡರು. ಅವರು ಯೋಚನೆ ಮಾಡಿದರು, ಏಕೆ ನಾನು ಇದೇ ರೀತಿ ಮಾಡಬಾರದು? ಇದರಿಂದ ನನಗೂ ಕೂಡ ಮೊಟ್ಟೆ ಸಿಗುತ್ತದೆ ಎಂದು. ಮತ್ತೆ ಈ ಸುದ್ದಿ ಯಾರ ಕಿವಿಗೂ ಬೀಳ್ಬಾರ್ದೆಂದು. ಮರುದಿನ ಮುಂಜಾನೆ ಬ್ರಹ್ಮಕಾಂತ್ ಪಕ್ಕದ ಹಳ್ಳಿಗೆ ಹೊರಟರು. ಅಲ್ಲಿಂದ ಅವರು ಗುಪ್ತವಾಗಿ ಮೊಟ್ಟೆಯನ್ನು ತೆಗೆದುಕೊಂಡು ಬಂದರು, ಯಾರಿಗೂ ಕಾಣದಂತೆ. ಜೊತೆಗೆ ತೆಂಗಿನಕಾಯಿ ಕೂಡ ತಗೊಂಡ್ ಬಂದ್ರು. ಸರಿ, ಅಂತೂ ಇಂತೂ ಎಲ್ಲ ವಸ್ತುಗಳನ್ನ ಖರೀದಿ ಮಾಡಾಯ್ತು. ಈಗ ಸೈಲೆಂಟ್ ಆಗಿ ಕೆಲಸ ಶುರು ಮಾಡ್ಕೋಬೇಕು. ಬ್ರಹ್ಮಕಾಂತ್ ಇವಾಗ ಆವಿಷ್ಕಾರಕ್ಕೆ ಸಿದ್ಧವಾಗಿದ್ದಾರೆ. ಪ್ರಯೋಗಶಾಲೆಯಲ್ಲಿ ಮೊಟ್ಟೆ ಮತ್ತು ತೆಂಗಿನಕಾಯಿಯ ತಿರುಳನ್ನು ತೆಗೆದುಕೊಂಡು ಎರಡನ್ನು ಜೊತೆಯಾಗಿ ಸೇರಿಸಿ ಮಿಕ್ಸ್ ಮಾಡಿದರು. ಆ ಮಿಶ್ರಣವನ್ನು ಖಾಲಿ ಎಳನೀರಿನ ಬುರುಡೆಯೊಳಗೆ ಹಾಕಿದರು. ಮತ್ತ ಎಳನೀರಿನ ಬುರುಡೆಯನ್ನು ಭೂಮಿಯೊಳಗೆ ಹೂತ್ ಹಾಕಿದರು. ಮತ್ತೀಗ ಆ ಪರಿಣಾಮಕ್ಕಾಗಿ ಕಾಯುವಿಕೆ. ಇನ್ನು ಕೇವಲ ತಿಂಗಳುಗಳ ಮಾತಷ್ಟೇ. ಆಮೇಲೆ ನೋಡ್ತಾ ಇರಿ, ಇಡೀ ಊರ್ನವರೇ ನನ್ನ ಆವಿಷ್ಕಾರ ನೋಡಿ ಶಾಕ್ ಆಗ್ತಾರೆ. ನನ್ನ ಹೆಸರು ಇಡೀ ಪ್ರಪಂಚದಲ್ಲೇ ಸದ್ದಾಗುತ್ತೆ. ಆಮೇಲೆ ಎಲ್ಲಾ ಜನ ವಿಶೇಷವಾದ ಆಮ್ಲೆಟ್ ನ ತಿಂತಾರೆ. ಈ ಆವಿಷ್ಕಾರದ ಬಗ್ಗೆ ಬ್ರಹ್ಮಕಾಂತರಿಗೆ ತುಂಬಾನೇ ಸಂತೋಷ ಇತ್ತು. ಅವರು ತುಂಬಾ ಖುಷಿಯಾಗಿದ್ರು. ಅವರಿಗೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ ಈ ಒಂದು ಪ್ರಯೋಗ ಖಂಡಿತ ಸಫಲವಾಗುತ್ತೆ ಅಂತ ಬಲವಾಗಿ ನಂಬಿದ್ರು. ದಿನ ಕಳೀತಾ ಹೋಯ್ತು. ತೆಂಗಿನಕಾಯಿಯ ಮರ ಬೆಳೆಯಿತು. ಮತ್ತೆ ಬ್ರಹ್ಮಕಾಂತ್ರವರ ಉತ್ಸಾಹ ಕೂಡ ಬೆಳೀತಾ ಹೋಯ್ತು. ಹಳ್ಳಿನಲ್ಲಿ ಇದ್ರ ಸುದ್ದಿ ಎಲ್ಲಾ ಕಡೆ ಹಬ್ತಾ ಹೋಯ್ತು. ಎಲ್ರೂ ಇದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಏನಪ್ಪ ರಾಮು, ಹೇಗಿದ್ಯಾ? ಅಲ್ಲ, ಏನಂತ ಹೇಳಿ ಕಿಶನಣ್ಣ, ಎಲ್ಲ ಸರಿಯಾಗಿದೆ. ಹೊಲದ ಕೆಲ್ಸನೂ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಅದೇ ಹೊಸ ವಿಜ್ಞಾನಿಗಳು ಬಂದಿದಾರಲ್ಲ, ಅವ್ರ ಮನೆ ಕೆಲಸ ಕೂಡ ಮಾಡ್ತಾ ಇದೀನಿ ಅಷ್ಟೇ. ಹಂಗೋ ಹಿಂಗೋ ಜೀವನ ನಡೀತಾ ಇದೆಯಪ್ಪ. ಹೌದಾ? ಇದಂತೂ ಒಳ್ಳೆ ವಿಷಯ. ಹಾಗಾದ್ರೆ ನಿನಗೆ ಡಬಲ್ ಪೇಮೆಂಟ್ ಸಿಗ್ತಾ ಇರ್ಬೇಕಲ್ಲಪ್ಪ? ಹಾ, ಒಂಥರ ಹಾಗೆ ಹೇಳ್ಬೋದು. ಹೌದು, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಹಾ, ಕೇಳು. ಕೇಳ್ಪಟ್ಟೆ ನಿನ್ನ ವಿಜ್ಞಾನಿ ಸಾಹೇಬ್ರು ವಿಶೇಷವಾದ ಪ್ರಯೋಗ ಮಾಡ್ತಾ ಇದಾರಂತೆ. ಏನಂತ ಹೇಳಿ ನಿನಗೆ? ಏನೋ ಮಾಡ್ತಾ ಇದಾರೆ. ಬೆಳಗಿಂದ ಸಂಜೆ ತನಕ ಪ್ರಯೋಗಶಾಲೆಯಲ್ಲೇ ಇರ್ತಾರೆ. ಮತ್ತೆ ಕೆಲವು ಸಲ ಆಚೆ ಸುತ್ತಾಡ್ತಾ ಇರ್ತಾರೆ. ಅವ್ರು ಏನೋ ನಡೆಸ್ತಾ ಇದಾರೆ, ಆದ್ರೆ ನನಗೇನು ಗೊತ್ತಾಗ್ತಾ ಇಲ್ಲ. ಓದಿರೋಂಥ ದೊಡ್ಡ ಮನುಷ್ಯರು, ಅವ್ರ ತಲೆಯಲ್ಲಿ ಏನೇನು ನಡೀತಾ ಇರುತ್ತೋ ಏನೋ. ಸರಿಯಾಗಿ ಹೇಳಿದೆ ನೀನು. ಬ್ರಹ್ಮಕಾಂತ್ರವರ ಆವಿಷ್ಕಾರದ ಮಾತು ಎಲ್ಲಾ ಕಡೆ ಹಬ್ಬಿತ್ತು. ಆದ್ರೆ ಈ ಮಾತಿನಲ್ಲಿ ಬ್ರಹ್ಮಕಾಂತ್ರವರ ಹೊಗಳಿಕೆ ಬದಲು ಅವ್ರು ಮಾಡಿರುವ ಕೆಲಸದ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಮೂಡುತ್ತಿದ್ದವು. ಈ ರೀತಿ ಮಾಡೋ ಅವಶ್ಯಕತೆ ಏನಿತ್ತು?
ಆಮ್ಲೆಟ್ ತಿನ್ನೋದಕ್ಕೋಸ್ಕರ ತೆಂಗಿನ ಮರನೇ ಬೆಳೆಸೋ ಅಂತ ಕಾರ್ಯ. ಇದನ್ನ ಯಾರ್ ನಂಬ್ತಾರೆ? ಆದ್ರೆ ಕೊನೆಯದಾಗಿ ಬ್ರಹ್ಮಕಾಂತ್ರವರು ಮಾಡಿರುವ ಈ ಆವಿಷ್ಕಾರದ ಉತ್ತರ ನೀಡೋ ಸಮಯ ಬಂದಿತ್ತು. ಈಗ ಹೊಸ ಎಳನೀರುಗಳು ಕಾಣಲು ಸಿದ್ಧವಾಗಿದ್ದವು. ಎಸ್ 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 ನಾನ್ ಸಾಧಿಸ್ಬಿಟ್ಟೆ. ಅಯ್ಯೋಯ್ಯೋ ವಿಜ್ಞಾನಿಗಳೇ, ಏನಾಯ್ತು? ಯಾಕೆ ಇಷ್ಟೊಂದು ಜ್ವರ ಕಿಸ್ತಾ ಇದೀರಾ? ಅಯ್ಯೋ, ಏನ್ ನೋಡ್ತಾ ಇದ್ಯಾ? ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಹೊಸ ಎಳ್ನೀರು ಬಂದಿದೆ. ಬ್ರಹ್ಮಕಾಂತ್ರವರ ಮಾತನ್ನು ಕೇಳಿದ ರಾಮು ಮೇಲ್ಗಡೆ ಮುಖ ಮಾಡಿ ನೋಡಿದ. ಮತ್ತವನ ಕಣ್ಣುಗಳು ನೆಟ್ಟಗೆ ನಿಂತುಕೊಂಡವು. ಆ ಮರದ ಮೇಲೆ ತುಂಬಾ ದಪ್ಪವಾದ ಹೊಳೆಯುತ್ತಿದ್ದ ಎಳನೀರು ಕಾಣಿಸಿಕೊಂಡಿತು. ಅವನು ನೋಡಿ ಶಾಕ್ ಆದ. ಅರೆ ವಾ, ಇದಂತೂ ವಿಚಿತ್ರವಾಗಿದೆ. ಏನು ಆಗಿಲ್ಲ, ವಿಚಿತ್ರ ಈಗಾಗುತ್ತೆ. ಅಂದ್ರೆ ರಾಮುವಿನ ಪ್ರಶ್ನೆಗೆ ಬ್ರಹ್ಮಕಾಂತ್ ಯಾವುದೇ ಉತ್ತರನ ನೀಡ್ಲೇ ಇಲ್ಲ. ಅರೆ ಸಾಹೇಬ್ರೆ, ನೀವ್ ಏನ್ ಮಾಡ್ತಾ ಇದೀರಾ? ಕಾಣಿಸ್ತಾ ಇಲ್ವಾ? ಕೆಲ್ಸ ಮಾಡ್ತಾ ಇದೀನಿ. ನಿನಗೋಸ್ಕರ ಸ್ಪೆಷಲ್ ಆಗಿ ಎಳ್ನೀರ್ನ ಆಮ್ಲೆಟ್ ಮಾಡ್ತಾ ಇದೀನಿ. ಅದು ಸ್ವಲ್ಪ ವಿಶೇಷವಾಗಿ. ಏನು ಆಮ್ಲೆಟ್ ಅಂದ್ರೆ ಮೊಟ್ಟೆನಾ? ಇಲ್ಲಪ್ಪ, ನಾನಂತೂ ತಿನ್ನಲ್ಲ. ನಾನ್ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಲ್ಲ. ನಾನ್ ಬೆಳಗಾಗ್ತಿದ್ದಾಗ ಹೋಗ್ಬಿಡ್ತೀನಿ. ರಾಮು ಗಾಬರಿಯಿಂದ ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ದ. ಆಗ ಬ್ರಹ್ಮಕಾಂತ್ರವರು ಅವನ್ನ ತಡೆದ್ರು. ರಾಮು, ನಿಂತ್ಕೋ. ಇಲ್ಲ ಸಾಹೇಬ್ರೆ, ನನ್ನ ಹೋಗೋದಕ್ ಬಿಡಿ. ನಾನ್ ಹೇಳಿದ್ನಲ್ಲ, ನಿಂತ್ಕೋ. ಇಲ್ಲ ಅಂದ್ರೆ ನಿನ್ನ ಕೆಲ್ಸದಿಂದ ತೆಗೆದು ಬಿಡ್ತೀನಿ. ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೋತೀನಿ. ಅದು ಡಬ್ಬಲ್ ದುಡ್ಡು ಕೊಟ್ಟು. ಅರ್ಥ ಆಯ್ತಾ? ಏನು ಡಬಲ್ ದುಡ್ಡ? ಸರಿ ಹಾಗಿದ್ರೆ. ದುಡ್ಡಿನ ವಿಷಯ ಕೇಳಿದ ತಕ್ಷಣ ರಾಮು ಅಲ್ಲೇ ನಿಂತ್ಕೊಂಡ. ಆದ್ರೆ ಒಳಗಡೆ ಅವನ್ ಮನ್ಸು ತುಂಬಾ ಭಯದಿಂದ ಕೂಡಿತ್ತು. ಬ್ರಹ್ಮಕಾಂತ್ರವರು ಆ ಎಳೆನೀರನ್ನ ಕತ್ತರಿಸಿದ್ದನ್ನ ರಾಮು ನೋಡ್ತಾ ಇದ್ದ. ಮತ್ತದನ್ನ ಮೊಟ್ಟೆ ತರ ತಿರ್ಗ್ಸೋದಿಕ್ಕೆ ಶುರು ಮಾಡಿದ್ರು. ಅದರಿಂದ ಒಂದು ಬಿಳಿಯಾದ ನೀರು ಬಂತು. ಅದು ಕೂಡ ತುಂಬಾನೇ ಜಾಸ್ತಿ. ಅರೆ ವಾ, ನೋಡಕ್ಕೆ ನಾರ್ಮಲ್ ಆಗೇ ಇದೆ. ಅಯ್ಯೋ, ನೀನ್ ತಿನ್ಬಿಟ್ ನೋಡು. ತಿನ್ನೋದಕ್ಕೂ ಕೂಡ ಸೂಪರ್ ಆಗಿರುತ್ತೆ. ಆ ಎಳೆನೀರಿನ ತಿರುಳಿಗೆ ಬ್ರಹ್ಮಕಾಂತ್ರವರು ಅರಿಶಿಣ, ಖಾರ, ಉಪ್ಪು ಎಲ್ಲವನ್ನು ಸೇರಿಸಿ ಸ್ವಲ್ಪ ಹಣ್ಣನ್ನು ಕೂಡ ಸೇರಿಸಿದ್ರು. ಮಾವಿನ ಹಣ್ಣಿನ ಪೀಸು, ಚೀಕು ಪೀಸು ಮತ್ ಇನ್ನು ಮುಂತಾದದು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದ್ರು. ಆ ಮಿಶ್ರಣನ ಒಂದು ಹೆಂಚಿನ ಮೇಲೆ ಹಾಕಿ ಬೇಯಿಸೋದಕ್ಕೆ ಶುರು ಮಾಡಿದ್ರು. ಅದು ತುಂಬಾ ಚೆನ್ನಾಗಿ ಬೇಯ್ತಾ ಇತ್ತು. ಅದನ್ನ ನೋಡಿ ಬ್ರಹ್ಮಕಾಂತ್ ಮತ್ತು ರಾಮು ತುಂಬಾ ಆಶ್ಚರ್ಯಚಕಿತರಾದ್ರು. ಅಯ್ಯೋ, ಇದು ಅನ್ಕೊಂಡಿದ್ಕಿಂತ ತುಂಬಾ ಚೆನ್ನಾಗಿ ಬಂದ್ಬಿಡ್ತು. ಎಳೆನೀರಿನ ಮಸಾಲೆ ಮತ್ತು ಹಣ್ಣುಗಳ ಮಿಶ್ರಣದಿಂದ ರೆಡಿಯಾದ ಆ ಒಂದು ಅಡುಗೆ ಆವಿಷ್ಕಾರ ಆಮ್ಲೆಟ್ ತವಾದಲ್ಲಿ ಬೇಯ್ತಾ ಇತ್ತು. ಹಣ್ಣುಗಳಿಂದ ಕೂಡಿದ ಆ ಆಮ್ಲೆಟ್ ತುಂಬಾ ಘಮಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ಅಂತೂ ಇಂತೂ ಆಗ್ಬಿಡ್ತು. ಬಾರಾಮು, ಈಗ ಇಬ್ರು ಸೇರ್ಕೊಂಡು ಇದನ್ನ ಖಾಲಿ ಮಾಡೋಣ. ಬ್ರಹ್ಮಕಾಂತ್ರವರ ಮಾತನ್ನು ಕೇಳಿದ ರಾಮು ಭಯದಿಂದಲೇ ಅದನ್ನ ತಿನ್ನೋದಿಕ್ಕೆ ಶುರು ಮಾಡ್ದ. ಮತ್ತವನಿಗೆ ಮಾತೆ ಹೊರಡ್ಲಿಲ್ಲ. ಅವನು ತಿಂದ ಆ ಆಮ್ಲೆಟ್ ತುಂಬಾ ಸೂಪರ್ ಆಗಿ ಚೆನ್ನಾಗಿತ್ತು. ಜೊತೆಗೆ ಹಣ್ಣುಗಳ ಸ್ವಾದ ಒಂದ್ ರೀತಿ ಸ್ಪೆಷಲ್ ಟೇಸ್ಟ್ ನ ಕೊಡ್ತಾ ಇತ್ತು. ಆದ್ರೆ ಈ ಆಮ್ಲೆಟ್ ಬೇರೆ ಆಮ್ಲೆಟ್ಗಳ ತರ ಇರ್ಲಿಲ್ಲ. ಅವನಿಗೆ ತುಂಬಾ ಸಂತೋಷ ಆಯ್ತು. ಅವನಿಗೆ ಇದ್ರಿಂದ ಏನೂ ಆಗ್ಲಿಲ್ಲ. ವಾ ವಾ, ಎಂತ ಅದ್ಭುತ ಸಾಹೇಬ್ರೆ! ಈ ಆಮ್ಲೆಟ್ ತುಂಬಾ ಚೆನ್ನಾಗಿದೆ. ನನಗೇನು ಆಗಿಲ್ಲ. ನೋಡ್ದ, ನಾನ್ ಹೇಳ್ದೆ ತಾನೆ ಏನು ಆಗಲ್ಲ ಅಂತ. ನೀನ್ ಸುಮ್ನೆ ಎದುರ್ಕೊಂಡೆ ಕಣ. ಈಗ ನಡಿ, ಆದಷ್ಟು ಬೇಗ ನನ್ನ ಈ ಫ್ರೂಟಿ ಆಮ್ಲೆಟ್ ಖಾಲಿ ಮಾಡು. ಏನು ಫ್ರೂಟಿ ಆಮ್ಲೆಟ್? ಅದು ಚೆನ್ನಾಗಿರುತ್ತೆ. ಬ್ರಹ್ಮಕಾಂತ್ ಮಾತ್ ಕೇಳಿ ರಾಮು ತುಂಬಾ ಖುಷಿ ಪಟ್ಟ. ಮತ್ತೆ ಬ್ರಹ್ಮಕಾಂತ್ರವರು ಮಾಡಿದ ಈ ಆವಿಷ್ಕಾರದ ಮಾತು ಎಲ್ಲಾ ಕಡೆ ಹಬ್ತು. ಎಲ್ಲಾ ಕಡೆ ಇವರದ್ದೇ ಮಾತು. ಮತ್ತೆ ಕಮಲಪುರದಲ್ಲಿ ಆಮ್ಲೆಟ್ ಮತ್ತೆ ಚಿಕನ್ನ ಸದ್ದು ಕೇಳಿತು. ಮತ್ತೆ ಹೊಸ ಪ್ರಯೋಗಕ್ಕಾಗಿ ಬ್ರಹ್ಮಕಾಂತ್ರನ್ನು ಸನ್ಮಾನಿಸಲಾಯಿತು.